ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಏನು ಮಾಡ್ತಾ ಇದ್ದೀರಾ? ನಾವು ಇವತ್ತೊಂದು ಫಾರ್ಮ್ ಹೌಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಮತ್ತು ಅಲ್ಲಿಂದ ಬೇರೆ ಪ್ಲ್ಯಾಂಟ್ಸ್ಗಳನ್ನ ಹಾಕಬೇಕು, ಬೇರೆ ಕಡೆ. ಮತ್ತು ಎಲ್ಲ ಕ್ಲೀನು ಎಲ್ಲ ನೋಡ್ತಾ ಇದ್ದೀರಾ ಎಷ್ಟು ಗಲೀಜಾಗಿದೆ ಅಂತ ನೋಡಿ. ನಮ್ಮ ವರ್ಕರ್ಸು ನೋಡಿ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಪಾರ್ಟ್ಸ್ ಇದ್ದು ತೆಗೆದು ತಿರ್ಗಿ ಎಲ್ಲ ಕ್ಲೀನ್ ಮಾಡಬೇಕು. ಇಲ್ಲಿ ವರ್ಟಿಕಲ್ ಗಾರ್ಡನ್ ಮಾಡಬೇಕು. ವರ್ಟಿಕಲ್ ಗಾರ್ಡನ್ನು ನೋಡಿ, ಎಲ್ಲ ಎಷ್ಟು ಗಲೀಜಿತ್ತು ಅಂದರೆ ತುಂಬ ಗಲೀಜಿತ್ತು. ಆ ಗಲೀಜಾಗಿರೋದನ್ನೆಲ್ಲ ತೆಗೆದು ಎಲ್ಲ ನೋಡಿ, ಇಲ್ಲಿ ಫಿಶ್ಶಿಂದು ಇದು ಮಾಡಿದರು, ಅದನ್ನು ಕ್ಲೀನ್ ಮಾಡಿ ನೋಡಿ. ಯಾವ ಥರ ಇದೆ ಫಾರ್ಮ್ ಹೌಸು, ಎಷ್ಟು ಚೆನ್ನಾಗಿದೆ ಗೊತ್ತಾ. 4 ಎಕರೆ ಫಾರ್ಮ್ ಹೌಸ್ ಇದು. 4 ಎಕರೆ ಫಾರ್ಮ್ ಹೌಸು ತುಂಬ ಗಲೀಜಾಗಿತ್ತು ಪಾಪ. ಎಲ್ಲ ಕ್ಲೀನಾಗಿ ಎಲ್ಲ ಕಟ್ಟಿಂಗ್ಸ್ ಮಾಡಿ ಎಲ್ಲ ನೋಡಿ. ನಮ್ಮ ವರ್ಕರ್ಸ್ಗಳು ಯಾವ ಥರ ಕೆಲಸ ಮಾಡ್ತಾವ್ರೆ ಅಂದರೆ ಎಲ್ಲ ಕ್ಲೀನಾಗಿ ನೋಡಿ. ಎಲ್ಲ ಬೇರೆ ಕಳೆ ಗಿಡ ಅಂತ ಬರುತ್ತಲ್ಲ, ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀವಿ. ತುಂಬ ಜನ ನೋಡಿದ್ದು ಎಲ್ಲ ಫಿಶಿಂಗ್ ಎಲ್ಲ ಬಿಟ್ಟಿದ್ದಾರೆ, ಇದೆಲ್ಲ ಕ್ಲೀನ್ ಮಾಡಿಕೊಡ್ಬೇಕು. ಎಲ್ಲನಕ್ಕೂ ತುಂಬ ಗಲೀಜಿದೆ. ನೋಡಬೇಕು ಯಾವ ಥರ ಬೇಗ ನಮ್ಮ ವರ್ಕರ್ಸ್ ಯಾವ ಥರ ಕೆಲಸ ಮಾಡಿ ಕ್ಲೀನ್ ಮಾಡ್ತಾರೆ ಅಂತ ನೋಡಿ. ತುಂಬ ಗಲೀಜಿದೆ, ತುಂಬ ಅಂದರೆ ತುಂಬ ಗಲೀಜಿದೆ. ಎಲ್ಲ ರೀವರ್ಕ್ ಮಾಡ್ತಾ ಇದ್ದಾರೆ. ಸಿಮೆಂಟು, ಕಾಂಕ್ರೀಟ್, ಟೈಲ್ಸ್ ಹಾಕ್ತಾಯಿದ್ದಾರೆ. ಆಮೇಲೆ ಎಲ್ಲ ಕಟ್ಟಿಂಗ್ಸ್ ಮಾಡಬೇಕು. ಕಟ್ಟಿಂಗ್ಸ್ ಮಾಡಿ ಎಲ್ಲ ಪ್ರತಿಯೊಂದನ್ನು ಕ್ಲೀನಾಗಿ ಹಾಕ್ಕೊಡ್ಬೇಕು ನೋಡಿ. ಎಲ್ಲ ಗಿಡ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇದೊಂದು ವರ್ಟಿಕಲ್ ಗಾರ್ಡನ್ ಅಂತೂ ತುಂಬ ಇದಾಗ್ಬಿಟ್ಟಿದೆ. ವರ್ಟಿಕಲ್ ಗಾರ್ಡನ್ನು ಅನ್ನಂಗೆ ಇಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ನಮ್ಮ ವರ್ಕರ್ಸು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ, ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಫುಲ್ಲು ಕಟ್ಟಿಂಗ್ಸ್ ಅಂದರೆ ವಾಕಿಂಗ್ ಗ್ರೌಂಡ್ಗೆ ಬಂದಿರೋಂಥ ಗಿಡಗಳ್ನೆಲ್ಲ ಕಟ್ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ಜೋಕಾಲಿ ಅಂತೂ ತುಂಬ ದಿನದಿಂದ ಪಾಪ ಅವರು ಯೂಸೇ ಮಾಡ್ತಾಯಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಫಾರ್ಮ್ ಹೌಸಲ್ಲಿ ನೋಡಿ. ಯಾವ ಥರ ಆಗೋಗ್ಬಿಟ್ಟಿದೆ ಅಂದರೆ 4 ಎಕರೆ ಫಾರ್ಮ್ ಹೌಸು ತುಂಬ ಅಂದರೆ ತುಂಬ ಗಲೀಜಾಗ್ಬಿಟ್ಟಿದೆ ನೋಡಿ. ಯಾವ ಥರ ಅಂದರೆ ಆ ಥರ ಆಗೋಗ್ಬಿಟ್ಟಿದೆ. ನನಗೆ ಅಂದರೆ ತುಂಬ ಒಂಥರ ಇದರಲ್ಲಿ ಆಗೋಗ್ಬಿಟ್ಟಿದೆ. ನಾಯಿಗಳು, ಡಾಬರ್ ಮ್ಯಾನು, ತಿರ್ಗಾ ಜರ್ಮನ್ ಶೆಫರ್ಡು ಎಲ್ಲ ಒಂದು 6 ನಾಯಿ ಇದ್ದಾವೆ. ಎಲ್ಲ ಕೋಳಿ ನೋಡಿದ್ರೆ ಪಾಪ ಅವರು ಫಾರ್ಮ್ ಹೌಸಲ್ಲೇ ನುಗ್ಗೆ ಸೊಪ್ಪು, ಆರೋಗ್ಯಕಾರಿಗ ನುಗ್ಗೆ ಸೊಪ್ಪು, ತಿರ್ಗಾ ಮತ್ತು ನಿಂಬೆ, ಚಾಕೋತ ಎಲ್ಲ ಪ್ರತಿಯೊಂದು ಗಿಡನೂ ಇದೆ, ವೆರೈಟೀಸ್. ಫಾರ್ಮ್ ಹೌಸಲ್ಲಿ 4 ಎಕರೆ ಫಾರ್ಮ್ ಹೌಸು ನೋಡ್ತಾ ಇದ್ದೀರಾ. 4 ಎಕರೆ ಫಾರ್ಮ್ ಹೌಸು ಯಾವ ಥರ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ ನೋಡಿ. ಪಾಪ ಅವರು 4 ಎಕರೆ ಫಾರ್ಮ್ ಹೌಸ್ನ ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ ಇದೆ ನೋಡಿ. ಎಲ್ಲನಕ್ಕೂ ತುಂಬ ಗಲೀಜಾಗ್ಬಿಟ್ಟಿದೆ. ಇದೆಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ಕ್ಲೀನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಜಿಮ್ ಸಮೇತ ಜಿಮ್ ಕೌಂಟ್ರು ಮಾತ್ರ ಅದನ್ನ ಇದೆ. ನೋಡಿ, ಹಸು, ಮೇಕೆ, ಕುರಿ ಎಲ್ಲ ಸಾಕಿದ್ದಾರೆ. ನುಗ್ಗೆ ಸೊಪ್ಪು ಒಂದು ಅರ್ಧ ಎಕರೆ ನುಗ್ಗೆ ಸೊಪ್ಪು ಹಾಕಿದ್ದಾರೆ ನೋಡಿ. ಯಾವ ಥರ ಇದೆ ಅಂತಂದರೆ ತುಂಬ ನಿಂಬೆ ಗಿಡ, ನುಗ್ಗೆ ಸೊಪ್ಪಂಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆ ಥರ ನುಗ್ಗೆ ಸೊಪ್ಪು ಹಾಕಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತಂದರೆ ಅಡಿಕೆ ಗಿಡದಿಂದ ಹಿಡಿದು ಪ್ರತಿಯೊಂದು ಹಾಕಿದ್ದಾರೆ ನೋಡಿ. ಇಲ್ಲಿ ಟರ್ಕಿ ಕೋಳಿಗಳು, ಅವು ಟರ್ಕಿ ಕೋಳಿಗಳು ಯಾರನ್ನ ಮನುಷ್ಯರು ಹೋದರೆ ಅವ್ರ ಹತ್ರಕ್ಕೆ ಬರ್ತವೆ ನೋಡಿರಿ. ಪಾಪ ಅವು ಫ್ರೆಂಡ್ಲಿ ಆಗೋಗ್ಬಿಟ್ಟಿದ್ದಾವೆ ಟರ್ಕಿ ಕೋಳಿಗಳು. ತುಂಬ ಟರ್ಕಿ ಕೋಳಿ ಸಾಕಿದ್ದಾರೆ ನೋಡ್ತಾ ಇದ್ದೀರಾ ನೋಡಿ ಯಾವ ಥರ ಇದೆ ಅಂತ ಟರ್ಕಿ ಕೋಳಿ. ಅವು ಯಾರನ್ನ ಹೋಗ್ತಾರೆ ಹತ್ತಲೇ ಬರ್ತಾರೆ. ಯಾರನ್ನ ಮನುಷ್ಯರು ಹಿಂಗೋದ್ರೆ ಹಿಂಗೆ ಬರ್ತವೆ, ಹಂಗೋದ್ರೆ ಹಂಗೆ ಬರ್ತವೆ. ನೋಡ್ತಾ ಇದ್ದೀರಾ ನೋಡಿ. ಫಾರ್ಮ್ ಹೌಸ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫಾರ್ಮ್ ಹೌಸು ತುಂಬ ಗಲೀಜಾಗಿದೆ. ಇದನ್ನೆಲ್ಲ ಪ್ರತಿಯೊಂದು ಗಿಡ ಮರ ಎಲ್ಲ ತೆಗೆದು ಕ್ಲೀನ್ ಮಾಡಿ, ವೇಸ್ಟೇಜ್ ಎಲ್ಲ ತೆಗೆದು ತುಂಬ ಅಂದರೆ ತುಂಬ ಇದಿದೆ ನೋಡಿ. 4 ವೀಲರ್ಗಳು ತುಂಬ ಇದ್ದಾವೆ.
ನೋಡ್ತಾ ಇದ್ದೀರಾ, ತುಂಬ ಇದೆ. ಗುಡಿಗಳಂತೂ ಭಯ ಆಗುತ್ತೆ. ಜರ್ಮನ್ ಶಾರ್ಟೆಡ್ ಇದೆ. ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಯಾರಿಗಾದ್ರೂ ಪ್ಲ್ಯಾಂಟ್ಸ್ ಹಾಕೋದಾಗಲಿ, ಕ್ಲೀನ್ ಮಾಡೋದಾಗಲಿ, ಫಾರ್ಮ್ ಹೌಸ್ಗಳು, ಮನೆ ಆಗಲಿ, ಪ್ರತಿಯೊಂದು ಕೆಲಸನೂ ನಾವು ಮಾಡ್ತೀವಿ. ಜಮೀನು ಕೆಲಸ ಆಗ್ಬೋದು, ಪ್ರತಿಯೊಂದು ಯಾವುದೇ ಥರದ ಕೃಷಿ ಆಗ್ಬೋದು, ಪ್ರತಿಯೊಂದು ಫಾರ್ಮ್ ಹೌಸ್ ಕ್ಲೀನು, ಪ್ರತಿಯೊಂದು ನಾವು ಮಾಡಿಕೊಡ್ತೀವಿ. ಮನೆ ಕ್ಲೀನು, ಯಾವುದೇ ಥರದ ಕ್ಲೀನ್ ಇದ್ರೂ ನಾವು ಮಾಡಿಕೊಡ್ತೀವಿ. ನಿಮಗೂ ಯಾರಿಗಾನ ಬೆಂಗಳೂರು ಸುತ್ತಮುತ್ತ ಬೇಕು ಅಂತ ಅಂದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಾವು ಬಂದು ನಾವು ಒಪ್ಪಂದ ಆದರೂ ಮಾಡಿಕೊಡ್ತೀವಿ, ಕೂಲಿ ಆದರೂ ಮಾಡಿಕೊಡ್ತೀವಿ, ಸರ್ವಿಸ್ ಮಾಡಿ ಕೊಡ್ತೀವಿ. ಎಲ್ಲ ಕ್ಲೀನಾಗಿ ಕಟ್ ಮಾಡಿ. ಇದನ್ಗೂ ತುಂಬ ಗಲೀಜೊಂದಿತ್ತು, ದೊಡ್ಡದಂಗೆ ಕ್ಲೀನ್ ಮಾಡಿಸಿದ್ದೀನಿ. ಇನ್ನೂ ಮಾಡಬೇಕು, ಅದು ಎಲ್ಲ ರಿಮೂವ್ ಮಾಡಿ ಎಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಕ್ಲೀನ್ ಮಾಡಬೇಕು. ಇನ್ನೂ ಕ್ಲೀನ್ ಮಾಡಬೇಕು. ನೋಡಿ ಯಾವ ಥರ ಜಾಸ್ತಿ ಇತ್ತು. ಇದನ್ನು ಸ್ವಲ್ಪ ಅರ್ಜೆಂಟಿಗೆ ಬೇಗ ಇದೊಂಚೂರು ಕ್ಲೀನ್ ಮಾಡಿಸಿದ್ದೀನಿ. ಇನ್ನೂ ಅದನ್ನು ಫಿನಿಷಿಂಗಿಗೆ ಇನ್ನೂ ಯಾರಿಗಾನ ಮೆಕ್ಸಿಕನ್ ಗ್ರಾಸು, ಲಾನ್ ಅಂತಾರಲ್ಲ ಗ್ರಾಸು, ಇದನ್ನು ಕಟ್ ಮಾಡಬೇಕು ಅಂತಂದರೆ ಕಾಮೆಂಟ್ ಮಾಡಿ. ನಾವು ಬಂದು ನಿಮ್ಮ ಜಾಗಕ್ಕೆ ಮಿಷಿನ್ನ ತಗೊಬಂದು ನಾವೇ ಕಟ್ ಮಾಡಿ ಕೊಡ್ತೀವಿ. ಎಲ್ಲ ಮಿಷಿನಲ್ಲಿ ಹೊಡೆದು ಕ್ಲೀನ್ ಮಾಡಿ ಕೊಡ್ತೀವಿ. ನಿಮಗೆ ಯಾವುದೇ ಥರದ ಫಾರ್ಮ್ ಹೌಸು, ಯಾವುದೇ ಥರದ ಕ್ಲೀನಿಂಗ್ ಇದೇ ಆಗಲಿ ನಾವು ಮಾಡಿಕೊಡ್ತೀವಿ. ಪ್ಲೀಸ್ ಕಾಮೆಂಟ್ ಮಾಡಿ. ನೀವು ಎಲ್ಲಿ ಹೇಳ್ತೀರಾ, ಬೆಂಗಳೂರು ಸುತ್ತಮುತ್ತ ಎಲ್ಲಾದರೂ ಹೇಳಿ, ನಾವು ಬಂದು ಫಾರ್ಮ್ ಹೌಸು ಪ್ರತಿಯೊಂದು ಕ್ಲೀನ್ ಮಾಡಿ ಕ್ಲೀನಾಗಿ ಇದು ಮಾಡಿ. ನೋಡಿ ನಮ್ಮ ವರ್ಕರು ಯಾವ ಥರ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ, ಅಷ್ಟು ಗಲೀಜಿದೆ, ಅಷ್ಟು ಗಿಡಗಳಿದೆ, ಅವನ್ನೆಲ್ಲ ತೆಗೆಸ್ತಾ ಇದ್ದೀನಿ. ಯಾಕೆಂದರೆ ತುಂಬ ಮನೆ ಮುಂದೆ ಹಾವುಗಳು ಅಂಥ ಇಂಥವು ಬಂದು ಅಂಥ ಪೊದೆಯಲ್ಲಿ ಸೇರ್ಕೊಳ್ಳೋದು ಜಾಸ್ತಿ. ಅದಕ್ಕೋಸ್ಕರ ಇದನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಎಲ್ಲ ರೀವರ್ಕು, ಫಾರ್ಮ್ ಹೌಸ್ನೇ ಮತ್ತೆ ರೀವರ್ಕ್ ಮಾಡಿಸ್ತಾ ಇದ್ದೀನಿ.